ಈಗಾಗಲೇ ನಮ್ಮ ಇದರಲ್ಲಿ ಒಬ್ಬರು 58 ವರ್ಷಗಳ ನಂತರ ಒಬ್ಬ ಹುಡುಗಿ ಕಲಿತು ಈಗ ಇಂಜಿನಿಯರ್ ಆಗಿ ಅವಳು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ನಮಗೆ ಪ್ರತಿ ಕೋರ್ಸು ಪ್ರತಿ ಕಾಂಬಿನೇಷನ್ಗಳಲ್ಲಿ ಕೊನೆಗೆ ಬರೋದು ಒಂದೇ ವಿಚಾರ, ಕಲ್ತ್ರೆ ಜಾಬ್ ಸಿಗುತ್ತಾ ಅನ್ನುವಂಥದ್ದು. ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಹೆಲ್ದಿಯಾಗಿ ಮುಂದುವರಿತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಏಳಿಗೆ ಆಗ್ತಾ ಇದೆ ಅಂತ ಹೇಳಿದರೆ ಆ ಸಂಸ್ಥೆಯಲ್ಲಿ ನಡೆಯುವಂಥ ಕ್ಯಾಂಪಸ್ ಪ್ಲೇಸ್ಮೆಂಟ್, ಜೆನ್ಯೂನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದರೆ ಮಾತ್ರ ಆ ಸಂಸ್ಥೆ ಒಳ್ಳೇದಂತ ನಾವು ಹೇಳ್ಬೋದು. ITI ಅಂದರೆ 2 ವರ್ಷ ಅಂತ ನಮ್ಮ ಕಲ್ಪನೆ. ಈ 3ನೇ ವರ್ಷದ ಇಂಪಾರ್ಟೆನ್ಸ್ ಏನು ಸರ್ ನಿಮ್ಮಲ್ಲಿ? ಇವತ್ತಿನ ದಿನದಲ್ಲಿ ಕೆಲವರು ಹೇಳ್ತಾರೆ AI ಬಂದು ಕೆಲವರ ಕೆಲಸಗಳನ್ನು ಕಡಿಮೆ ಮಾಡಿದೆ ಅಂತ ಹೇಳಿ. ಹೌದು. ಆದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಕಲಿತು ಒಂದು ಸ್ಕಿಲ್ ಇರುವವರಿಗೆ ಕೆಲಸ ಇಲ್ಲ ಅನ್ನೋದಿಲ್ಲ. ಬಿಗ್ ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೆರಿಯರ್ ರೋಡ್ ಮ್ಯಾಪ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರ ಆರೋಗ್ಯ, ನಿಮ್ಮೆಲ್ಲರ ಸಂಪತ್ತು, ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಚಾನಲಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಕಳೆದ ಹಲವಾರು ವಾರಗಳಿಂದ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು, ಅವರ ಭವಿಷ್ಯ ಚೆನ್ನಾಗಿ ಇರಬೇಕು, ಅವರು ಆಯ್ದುಕೊಳ್ಳುವಂಥ ಕೋರ್ಸಲ್ಲಿ ಅವರು ತಪ್ಪು ಮಾಡಬಾರ್ದು, ಅವರ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗಬೇಕು, ಸಂತೃಪ್ತಿಯ ಜೀವನವನ್ನು ಮಾಡಬೇಕು, ಒಳ್ಳೆ ಸ್ಕಿಲ್ಸ್ಗಳನ್ನು ಕಲ್ತ್ಕೊಳ್ಬೇಕೆಂಬುದಾಗಿ ನಮ್ಮ ಹೆತ್ತವರಿಗೆ, ಕುಟುಂಬಸ್ಥರಿಗೆ ಎಲ್ರಿಗೂ ಆಸೆ ಇರುತ್ತೆ. ಆ ಒಂದು ದಿಶೆಯಲ್ಲಿ ನಾವು ಕೆರಿಯರ್ ರೋಡ್ ಮ್ಯಾಪ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನುರಿತ ಪ್ರಾಧ್ಯಾಪಕರುಗಳನ್ನು, ಅನುಭವಿಗಳನ್ನು ಕರೆಸಿ ಅವರ ಅನುಭವಗಳನ್ನು ಕೇಳುತ್ತಾ ಅವರು ಕೇಳುವಂಥ ಬೇರೆ ಬೇರೆ ಸಬ್ಜೆಕ್ಟ್ಗಳ ಮೇಲೆ ಒಂದು ರೀತಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದರ ಕುರಿತಾಗಿ ಮಾತಾಡಲಿಕ್ಕಿದ್ದೇವೆ. ಅಲ್ಲಿ ಯಾವ ರೀತಿಯ ಕೋರ್ಸ್ಗಳಿದೆ, ಅಲ್ಲಿ ಇರುವಂಥ ಕೋರ್ಸ್ಗಳು ನಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಒಂದು ಟೆಕ್ನಿಕಲ್ ಕಾಲೇಜ್ ಅಂದರೆ ಯಾವ ರೀತಿ ಅಲ್ಲಿ ಕೆಲಸ ನಡೀತದೆ, ವಿದ್ಯಾರ್ಥಿಗಳನ್ನು ಯಾವ ರೀತಿ ತರಬೇತಿ ಮಾಡ್ತಾರೆ. ಇವತ್ತು ನೀವು ನೋಡ್ಬೋದು, ಇವತ್ತು ಜಗತ್ತಲ್ಲಿ ಅಥವಾ ನಮ್ಮ ಈ ಭಾಗದಿಂದ ಹೋದಂಥ ಅನೇಕ ಜನರು ಅವರು ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿರುವವರು ಮಾತಾಡುವಾಗ ನಾನು ಹೆಬಿಕಲ್ಲಿ ಕಲ್ತಿರೋದು ಅಂತ ಹೇಳ್ತಾರೆ. ಆ ಒಂದು ಲೆಗೆಸಿ ಅನ್ನುವಂಥದ್ದನ್ನು ಈ ಸಂಸ್ಥೆ ಹೇಗೆ ಡೆವಲಪ್ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ತಿಳಿಯುವಂಥ ಕುತೂಹಲ ನಮಗೆ ಎಲ್ಲರಿಗೂ ಕೂಡ ಇದೆ. ಇವತ್ತು ನಮಗೆ ಈ ಸಂಸ್ಥೆಯ ಬಗ್ಗೆ ಮಾತನಾಡೋದಕ್ಕೆ ಹೆಬಿಕ್ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಚೇತನ್ ರಾಜುರತ್ನ ಅವರಿದ್ದಾರೆ. ಬಹಳ ಸಂತೋಷದಿಂದ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಖುಷಿ ಆಗ್ತಾ ಇದೆ ನಿಮ್ಮನ್ನ ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ. ಸಂಸ್ಥೆಯ ಪ್ರಾಂಶುಪಾಲರಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಿ. ಸೊ ಈ ಸಂಸ್ಥೆಯ ಬಗ್ಗೆ ನಮಗೆ ಬಹಳ ಕುತೂಹಲ ಇದೆ, ಯಾಕಂದರೆ ಅನೇಕರನ್ನು ಈ ಭಾಗದಲ್ಲಿ ಬೆಳೆದು ಬಂದಂಥವ್ರು ಎಲ್ಲರೂ ಕೂಡ ಆ ಸಂಸ್ಥೆಯ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿದ್ದಾರೆ. ಸೊ ನಮಗೆ ಬಹಳ ಸಂತೋಷ ಈ ಒಂದು ಸಂಸ್ಥೆಯ ಬಗ್ಗೆ ಕೇಳಬೇಕು, ಸಂಸ್ಥೆಯಲ್ಲಿ ಕೊಡುವಂಥ ಕೋರ್ಸ್ಗಳ ಬಗ್ಗೆ ಕೇಳಬೇಕು ಎಂಬುದಾಗಿ. ಹಾಗಾಗಿ ನಾನು ಹೆಚ್ಚು ಹೊತ್ತು ವೇಸ್ಟ್ ಮಾಡದೆ ನೇರವಾಗಿ ಬರ್ತೇನೆ ಸರ್. ನಾನು ಹೇಳಿದೆ ಸಂಗತಿಗಳು, ಆದರೆ ಅದು ಪ್ರಾಂಶುಪಾಲರ ಬಾಯಿಂದಲೇ ನಮಗೆ ಕೇಳಬೇಕು. ಹೆಬಿಕ್ ಸಂಸ್ಥೆಯ ಇತಿಹಾಸ, ಒಂದು ದೊಡ್ಡ ಲೆಗೆಸಿ ಇರುವಂಥದ್ದು ಈ ಸಂಸ್ಥೆಗೆ. ಯಾವಾಗ ಆರಂಭ ಆಯಿತು, ಹೇಗೆ ಬಂತು, ಬೆಳೀತಾ ಬಂದಂಥ ವಿಧಾನಗಳನ್ನು ಒಂಚೂರು ಹೇಳ್ತಾ ಬನ್ನಿ ಸರ್. ಮೊಟ್ಟ ಮೊದಲನೇದಾಗಿ ಧ್ವನಿ ಪ್ರಸಾರ ಮಾಧ್ಯಮದಲ್ಲಿ ನಮ್ಮ ಸಮುದಾಯದಿಂದ ಒಂದು ಉತ್ತಮ ಸೇವೆ ಸಲ್ಲಿಸುತ್ತಿರುವ ಬಿಗ್ ಜೆ ಟಿವಿಗೆ, ನಮ್ಮ ಆಡಳಿತ ಮಂಡಳಿ, ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಷನ್ ಸೊಸೈಟಿ, ಹೆಬಿಕ್ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಧ್ಯಾಪಕರು, ವಿದ್ಯಾರ್ಥಿ ಮಿತ್ರರು, ಪೋಷಕರು, ಹಳೆ ವಿದ್ಯಾರ್ಥಿಗಳು, ವಿಶೇಷವಾಗಿ ನಮ್ಮ ಕಸ್ಟಮರ್ಗಳು, ಅವರೆಲ್ಲರ ಪರವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸಲಾಗಿದ್ದೇನೆ. ನಿಮ್ಮ ಮೊದಲನೇ ಪ್ರಶ್ನೆ ಹೆಬಿಕ್ದ ಹಿಸ್ಟ್ರಿ. ಹೌದು ಸರ್. ನಮ್ಮ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ದು ಟ್ಯಾಗ್ ಲೈನು ಹಾನರಿಂಗ್ ಅ ಪಾಸ್ಟ್, ಕ್ರಿಯೇಟಿಂಗ್ ದ ಫ್ಯೂಚರ್. ಅಂದರೆ ನಮ್ಮ ಹಿಸ್ಟ್ರಿ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈ ಸಂಸ್ಥೆ ಇರುವಂಥ ಒಂದು ಕಟ್ಟಡ ಇದೆಯಲ್ಲ, ಈ ಕಟ್ಟಡ 185 ವರ್ಷಗಳ ಇತಿಹಾಸ ಇದೆ. ಓಕೆ. ಪ್ರಥಮವಾಗಿ ಬಾಸೆಲ್ ಮಿಷನ್ ಪ್ರೆಸ್ ಅನ್ನುವಂಥದ್ದು ಇಲ್ಲಿ ಸ್ಟಾರ್ಟ್ ಆದದ್ದು 1836ನೇ ಇಸ್ವಿನಲ್ಲಿ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ ಸ್ಟಾರ್ಟ್ ಆಗಿ 1841ರಲ್ಲಿ ಇನಾಗ್ರೇಟ್ ಆಯಿತು. ಹೀಗೆ 185 ವರ್ಷಗಳ ಇತಿಹಾಸದಲ್ಲಿ ಇದೊಂದು ತುಂಬ ಅನೇಕರಿಗೆ, ಸಾವಿರಾರು ಜನರಿಗೆ ಒಂದು ವೃತ್ತಿಯನ್ನು ಕೊಟ್ಟಂಥ ಒಂದು ಸಂಸ್ಥೆ. ನಮ್ಮ ಕೈಗಾರಿಕಾ ತರಬೇತಿ ಸಂಸ್ಥೆ ಸ್ಟಾರ್ಟ್ ಆದದ್ದು 1964ನೇ ಇಸ್ವಿಯಲ್ಲಿ. 1964ನೇ ಇಸ್ವಿ ಅಕ್ಟೋಬರ್ 30ನೇ ತಾರೀಕಿನ ಆಗಿನ ಒಬ್ಬ ಮಿನಿಸ್ಟರ್ R.M. ಪಾಟೀಲ್ನವರು ಬಂದು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದೇ ಬಿಲ್ಡಿಂಗ್ ಅಲ್ಲಿ, ಅದೇ ಬಿಲ್ಡಿಂಗ್ ಅಲ್ಲಿ. ಈಗಿರುವಂಥ ಪ್ರಸ್ತುತ ಒಂದು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬದಲು ಮೊದಲಿದ್ದ ಪ್ರೆಸ್ ಅನ್ನು ನಮ್ಮದೇ ಸಂಸ್ಥೆಯಲ್ಲಿ ಮತ್ತೊಂದು ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಸೊ ಇದು 1964ರಲ್ಲಿ ಆರಂಭ ಆದಂಥ ಸಂಸ್ಥೆ. ಡೈಮಂಡ್ ಜುಬಿಲಿಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ.
60 ವರ್ಷಗಳನ್ನು ಸಂಪೂರ್ತಿಗೊಳಿಸುವಂಥದ್ದು ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ಬಹಳ ಒಂದು ದೊಡ್ಡ ವಿಚಾರ. ಸರ್, ನಾನು ಇಲ್ಲಿ ಮುಂದುವರಿಸ್ತಾ ಕೇಳೋದಾದರೆ, ಅಂದರೆ 1964ರ ಹೊತ್ತಿಗೆ ಅವರ ಆಲೋಚನೆಗಳು ಏನಿರ್ಬೋದು, ಇಲ್ಲೊಂದು ಕೈಗಾರಿಕಾ ಸಂಸ್ಥೆ ಯಾಕೆ ಬೇಕು ಅನ್ನುವಂಥದ್ರ ಬಗ್ಗೆ? ಸರ್, ಜರ್ಮನ್ಸ್ನವರ ವೇ ಆಫ್ ಥಿಂಕಿಂಗ್ ಹೇಗೆ ಇತ್ತು ಅಂತ ಹೇಳಿದರೆ, ಅವರು ಯಾವಾಗಲೂ 50-100 ವರ್ಷದ ಮುಂದೆ ಏನಾಗ್ಬೋದು ಅಂತ ಫ್ಯೂಚರಿಸ್ಟಿಕ್ ಅಪ್ರೋಚ್ ಇರುವಂಥ ಒಂದು ಇದರಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದು. ಆಗ ಒಂದು ಕೈಗಾರಿಕಾ ಕ್ರಾಂತಿಯೇ ಆಗಬೇಕಿತ್ತು ನಮ್ಮ ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡದಲ್ಲಿ. ಏನು ಮಾಡ್ಬೋದು ಹೇಗೆ ಅಂತ, ಹಾಗೆ ಅವರು ಬಂದು ಉತ್ಪಾದನೆಗೆ ಹೆಚ್ಚಿನ ಮಹತ್ವ ಕೊಟ್ಟು ಟೈಲ್ಸ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು, ಬನಿಯನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು. ಅದೇ ರೀತಿ ಟೀಚಿಂಗಿಗೋಸ್ಕರ ಈ ಥರ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದರು. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಕಟ್ಟುವಂಥ ಕಟ್ಟಡದ ಸಾಮಗ್ರಿಗಳನ್ನು ಸಹ ಕೆಲವೊಂದು ಇವನ್ ಇನ್ಕ್ಲೂಡಿಂಗ್ ವುಡ್ಡನ್ನು ಅವರು ಜರ್ಮನಿಯಿಂದ ತರಿಸಿದ್ದಾರೆ. ಅದಕ್ಕೋಸ್ಕರ ಅಂತ ಹಲವು ಮಿಷನರೀಸ್ಗಳ ಅವರು ತಮ್ಮ ಜೀವನವನ್ನು ಮುಡುಪಿಟ್ಟು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಈಗ ಇನ್ನೊಂದು ಹೇಳ್ತೇನೆ, 1964ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆದ ಸಂದರ್ಭದಲ್ಲಿ, ಪ್ರಾರಂಭಗೊಂಡ ಸಂದರ್ಭದಲ್ಲಿ ಇದ್ದ ಮಿಷನರೀಸ್ಗಳು ಸೆಕೆಂಡ್ ಹ್ಯಾಂಡ್ ಮಿಷನರೀಸ್, ಜರ್ಮನಿಯಿಂದ ತಂದ ಮಿಷನರಿ. ಇವತ್ತಿನ ದಿನದಲ್ಲೂ ಸಹ ವಿತೌಟ್ ಮೇಂಟೆನೆನ್ಸ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ 62 ವರ್ಷದಲ್ಲಿ ನಿಂತದ್ದು ಅನ್ನೋದು ಭಾಳ ಕಡಿಮೆ. ಅದು ಜರ್ಮನ್ ಪ್ರಿಸಿಷನ್ ಅನ್ನುವಂಥದ್ದು, ಅದು ವೆರಿ ಇಂಪಾರ್ಟೆಂಟ್. ನಾವು ಇವತ್ತು ಒಂದು ಪ್ರಾಡಕ್ಟನ್ನು ಖರೀದಿ ಮಾಡ್ತೇವೆ, ಆ ಪ್ರಾಡಕ್ಟ್ ಬಹಳ ಬೇಗ ಹಾಳಾಗುತ್ತೆ, ಅದಕ್ಕೆ ಸರ್ವಿಸು ಮೇಂಟೆನೆನ್ಸ್ ಮಾಡುವಂಥ ಕಾಸ್ಟ್ಗಳು, ಅಂಥದ್ರಲ್ಲಿ ಆ ಕ್ವಾಲಿಟಿಯನ್ನು ಹೇಗೆ ಮಾಡಿರ್ಬೋದು, ಅಷ್ಟು ತಂದಿರುವಂಥ ಸೆಕೆಂಡ್ ಹ್ಯಾಂಡ್ ಮೆಷಿನರೀಸ್ಗಳು ಇವತ್ತು ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನುವಂಥದ್ದು. ಸರ್, ಈಗ ನಾನು ಹೆಬ್ಬಿಕಲ್ಲಿ ಕಲ್ತಿದ್ದೇನೆ ಅಂತ ತುಂಬ ಜನ ಹೇಳ್ತಾರೆ. ಈ ಹೆಬ್ಬಿಕಲ್ಲಿ ನೀವು ಏನನ್ನು ಕಲಿಸ್ತೀರಾ, ನಿಮ್ಮ ಕೋರ್ಸ್ಗಳು ಯಾವುದೆಲ್ಲ ಇರುತ್ತೆ ಅಂತ? ಖಂಡಿತವಾಗ್ಲೂ ಸರ್, 1964ನೇ ಇಸ್ವಿಯಿಂದ ನಾವು DGET, ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್, DGET ಅಂಡರಲ್ಲಿ NCVT ಅಂತ ಬರ್ತದೆ, ನ್ಯಾಷನಲ್ ಕೌನ್ಸಿಲ್ ಆಫ್ ವೊಕೇಶನಲ್ ಟ್ರೈನಿಂಗ್, ಅವರ ಶಾಶ್ವತ ಸಂಯೋಜನೆಗೊಂಡಿದ್ದೇವೆ ನಾವು. ಆ ಸಂಯೋಜನೆ ಅಂಡರಲ್ಲಿ ನಾವು 2 ವರ್ಷಗಳ ಫಿಟ್ಟರ್ ತರಬೇತಿಯನ್ನು ನೀಡ್ತೇವೆ. 2 ವರ್ಷಗಳ ಫಿಟ್ಟರ್ ತರಬೇತಿ. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, 2 ವರ್ಷದ ಫಿಟ್ಟರ್ ತರಬೇತಿ ಆದ ನಂತರ ನಮ್ಮಲ್ಲೇ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮಲ್ಲೇ ಒಂದು 3ನೇ ವರ್ಷದ ಕೋರ್ಸು, ಅದು ಆನ್ ದ ಜಾಬ್ ಟ್ರೈನಿಂಗ್ ಮಾಡ್ತೇವೆ. ಹಾಗೆ 2 ವರ್ಷದ ಕೋರ್ಸು NCVT ಸರ್ಟಿಫಿಕೇಟ್ ಬರ್ತದೆ, 3ನೇ ವರ್ಷದ ಇನ್ಸ್ಟಿಟ್ಯೂಷನಲ್ ಡಿಪ್ಲೊಮಾ ಸರ್ಟಿಫಿಕೇಟು ನಾವು ಕೊಡ್ತೇವೆ. ಇದರ ಜೊತೆಗೆ ಈಗ ನಾವು ಇವತ್ತಿನ ವೈಜ್ಞಾನಿಕವಾಗಿ ಯಾವ ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ಬೇರೆ ಬೇರೆ ಕೋರ್ಸ್ಗಳನ್ನು ಸಹ, ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಸಹ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಈಗ ಮೇಜರ್ ಆಗಿರುವಂಥ ಕೋರ್ಸು ಫಿಟ್ಟರ್ ಟ್ರೈನಿಂಗ್ ಕೋರ್ಸ್ ಇರುವಂಥದ್ದು, ಅಂದರೆ ಒಂದು ITI ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್ ರಿಲೇಟೆಡ್ ಫಿಟ್ಟರ್ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತೇವೆ. ಓಕೆ ಸರ್, ಇಲ್ಲಿ ಈ ಫಿಟ್ಟರ್ ಟ್ರೈನಿಂಗ್ ಈಗ ತುಂಬ ಜನ ವಿದ್ಯಾರ್ಥಿಗಳಿರ್ತಾರೆ. ಸೊ ಫಿಟ್ಟರ್ ಟ್ರೈನಿಂಗಿಗೆ ಈ ಪ್ರವೇಶ ಎಂಟ್ರೆನ್ಸ್ ಹೇಗಿರುತ್ತೆ? ಈಗ ನನಗೆ ಗೊತ್ತಿರೋದಿಲ್ಲ, ನನಗೆ ಅದಕ್ಕೆ ಹೋಗ್ಬೋದಾ ಅಥವಾ ಹೋಗಬಾರ್ದಾ, ಅದು ಏರಿಯಾ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಹೇಗಿರುತ್ತೆ ಅಲ್ಲಿಗೆ? ಸರ್, ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಬೇಕು ಅಂತ ಹೇಳಿದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ SLC ಪಾಸ್ ಆಗಿರಬೇಕು. SLC ಪಾಸ್ ಆದ ನಂತರ ಕೆಲವರು PUC ಮಾಡಿರೋರು ಸಹ ಫೇಲ್ ಆದರೂ ತೊಂದರೆ ಇಲ್ಲ. SLC ಪಾಸ್, PUC ಪಾಸ್ ಆರ್ ಫೇಲ್, ಅವರು ನಮಗೆ ಅರ್ಹರಾಗಿರ್ತಾರೆ, ಅಪ್ಲೈ ಮಾಡ್ಬೋದು. ಹೆಣ್ಣು ಮಕ್ಕಳಿಗೆ ಸಹ ಅವಕಾಶ ಇದೆ. ಯೂಶಲಿ ಏನಾಗ್ತದೆ ಅಂತ ಹೇಳಿದರೆ, ಟೆಕ್ನಿಕಲ್ ಟ್ರೈನಿಂಗ್ ಅದರಲ್ಲೂ ಫಿಟ್ಟರ್ ಟ್ರೇಡ್ ಅಂತ ಹೇಳುವಾಗ ಅದು ಗಂಡು ಮಕ್ಕಳಿಗೆ ಮಾತ್ರ ಮೀಸಲಾಗಿದೆ ಅಂತ ಹೇಳುವ ಒಂದು ಮನೋಭಾವ ಇರ್ತದೆ. ಆದರೆ ಈಗಾಗಲೇ ನಮ್ಮ ಇದರಲ್ಲಿ ಒಬ್ಬರು 58 ವರ್ಷಗಳ ನಂತರ ಒಬ್ಬ ಹುಡುಗಿ ಕಲಿತು ಈಗ ಇಂಜಿನಿಯರ್ ಆಗಿ ಅವಳು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅದೊಂದು ನಮಗೆ ಹೆಮ್ಮೆ. ಅದೇ ಸೊ ಹೆಣ್ಣು ಮಕ್ಕಳಿಗೆ ಸಹ ಅವಕಾಶ ಇದೆ. ಅದೇ ರೀತಿಯಲ್ಲಿ ಅವರಿಗೆ ನಾವು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಓಕೆ ಇಟ್ಸ್ ಅ ಕೋ ಎಜುಕೇಶನ್. ಇಲ್ಲಿ ಬರೀ ಹುಡುಗರಿಗೆ ಮಾತ್ರ ಅಥವಾ ಹುಡುಗರಿಗೆ ಮಾತ್ರ ಫಿಟ್ ಆಗೋದು ಇದು ಅನ್ನುವಂಥದ್ದು ಖಂಡಿತವಾಗ್ಲೂ ಅಲ್ಲ. ಸರ್ ಕೂಡ ಹೇಳ್ತಿದ್ದಾರೆ 58 ವರ್ಷದ ನಂತರ ಅವರು ಹುಡುಗಿ ಬಂದು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಇವತ್ತು ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಸರ್, ಈಗ ಈ ಪ್ರವೇಶ ಪ್ರಕ್ರಿಯೆಯಲ್ಲಿ ಎಂಟ್ರೆನ್ಸ್ ಎಕ್ಸಾಮು ಅಂಥದ್ದು ಏನಾದರೂ ಹೇಗೆ ವ್ಯವಸ್ಥೆಗಳು? ಸರ್, ಇದರಲ್ಲಿ ಪ್ರವೇಶ ಪ್ರಕ್ರಿಯೆಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂತಿಲ್ಲ, ಮೊದಲು ಆಗ್ತಾ ಇತ್ತು. ಇವಾಗ ಏನಾಗ್ತದೆ ಅಂತ ಹೇಳಿದರೆ, ಅವರು ಬಂದು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಆದಮೇಲೆ ನಾವು ಗ್ರೇಡೇಷನ್ ಲಿಸ್ಟ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್ ನಾವು ಗ್ರೇಡೇಷನ್ ಲಿಸ್ಟ್ ಪ್ರಿಪೇರ್ ಮಾಡಿ ಅಲ್ಲೇ ನಾವು ಅಡ್ಮಿಷನ್ ಮಾಡಿಕೊಡ್ತೇವೆ. ಈಗ ನಾವು SIDH ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತ ಒಂದು ನಾವು ಡೆಲ್ಲಿದು ಪೋರ್ಟಲಲ್ಲಿ ಅವರ ಮಾಹಿತಿಗಳನ್ನು ನಾವು ದಾಖಲಿಸ್ತೇವೆ. ಓಕೆ ಸರ್, ಈಗ ಈ 2 ವರ್ಷದ ಕೋರ್ಸಲ್ಲಿ ಅವ್ರು ನಿಜವಾಗಿ ಏನು ಕಲಿತಾರೆ, ಅವ್ರು ಕಲಿಯುವಂಥ ಸಬ್ಜೆಕ್ಟ್ಗಳು ಅಲ್ಲಿ ಏನು ಕಲಿತಾರೆ ಅನ್ನುವಂಥದ್ದು? ಸರ್, ಫಿಟ್ಟರ್ ಟ್ರೇಡ್ ಅಂತ ಹೇಳುವಾಗ ಅವರಿಗೆ ಬರುವಂಥದ್ದು ಒಂದು ಮೆಕ್ಯಾನಿಕಲ್ ಕಾನ್ಸೆಪ್ಟ್. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ನಾವು ಸ್ಟಿಲ್ ಫಾಲೋ ಜರ್ಮನ್ ಸ್ಟೈಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಅವರಿಗೆ ಟೂಲ್ಸ್ ನಾಲೆಡ್ಜ್, ಮೆಟೀರಿಯಲ್ಸ್ ನಾಲೆಡ್ಜ್, ಮಿಷಿನ್ಸ್ ಅಂದರೆ ಏನು,
ಮತ್ತು ಯಾವ ರೀತಿಯಲ್ಲಿ ನಾವು ಒಂದು ಜಾಬ್ ಒಂದೊಂದು ಫಿಟ್ಮೆಂಟನ್ನು ಒಂದು ಹೇಗೆ ಮಾಡುವಂಥದ್ದನ್ನು ನಾವು ಕಲಿಸಿಕೊಡ್ತೇವೆ. ಮತ್ತು ಕ್ಯಾಲ್ಕುಲೇಷನ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂತ. ಡ್ರಾಯಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ. ಡ್ರಾಯಿಂಗ್ ಅಂದರೆ ಇಂಗ್ಲೀಷಲ್ಲಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರ್ಸ್ ಅಂತ ಹೇಳೋದು. ಡ್ರಾಯಿಂಗ್ ಇರ್ತದೆ, ಮತ್ತು ಟ್ರೇಡ್ ಥಿಯರಿ ಅಂತ ಇರ್ತದೆ, ಮತ್ತು ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಇರ್ತದೆ. ಇದೆಲ್ಲ ಸೇರಿ ಅವರಿಗೆ ನಾವು 1-2 ವರ್ಷ ಕಲಿತು ಹೊರಗೆ ಬರುವಾಗ ಟೆಕ್ನಿಕಲಿ ಟೂಲ್ ನಾಲೆಡ್ಜ್, ಮೆಟೀರಿಯಲ್ ನಾಲೆಡ್ಜ್, ಮೆಷಿನ್ ನಾಲೆಡ್ಜ್ ಈ 3 ಅವರಿಗೆ ಗೊತ್ತಿರ್ತದೆ ಸರ್. ಓಕೆ, ಸೊ ಒಂದು ರೀತಿಯ ಜರ್ಮನ್ ವೇ ಆಫ್ ಟೀಚಿಂಗ್ ಅಥವಾ ಆ ಶಿಕ್ಷಣ ಶೈಲಿ ಏನಿದೆ ಅದನ್ನು ಹೆಚ್ಚಾಗಿ ನೀವು ತಗೊಳ್ತೀರಿ ಒಂದು ರೀತಿಯಲ್ಲಿ ಅನ್ನುವಂಥದ್ದನ್ನು ಸರ್ ಹೇಳ್ತಾ ಇದ್ದಾರೆ. ಸರ್, ಈಗ ನಮಗೆ ಏನು ಅಂತ ಹೇಳಿದರೆ, ನಮಗೆ ಒಂದು ಫಾರ್ಮಲ್ ಎಜುಕೇಷನ್ ಹಿನ್ನೆಲೆಯಿಂದ ಬಂದ ಅಂದರೆ SLC ಮುಗಿಸ್ಕೊಂಡು PUC ಡಿಗ್ರಿ ಆಗಿ ಬಂದವರಿಗೆ ಇದೇ ಥರ ಇಲ್ಲಿ ಎಕ್ಸಾಮು, ಈ ಥರ ಸೆಮಿಸ್ಟರು, ಆ್ಯನ್ಯುವಲ್ ಸ್ಕೀಮು ಇದು ಐಡಿಯಾ ಇರುತ್ತೆ. ಸೊ ನಿಮ್ಮಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಸರ್? ಸರ್, ನಮ್ಮಲ್ಲಿ 1964ರಿಂದ 2022ರವರೆಗೆ ಆ್ಯನ್ಯುವಲ್ ಸಿಸ್ಟಮಲ್ಲಿ ಎಕ್ಸಾಮ್ ಆಗ್ತಾಯಿತ್ತು, ಕೈಯಲ್ಲಿ ಬರೆಯುತ್ತಿತ್ತು. ಇತ್ತೀಚೆಗೆ ಒಂದು ಹೊಸ ಎಕ್ಸಾಮ್ ಶುರು ಮಾಡಿದ್ದಾರೆ, ಅಂದರೆ CBT ಅಂತ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ, ಮೊದಲಷ್ಟು ಜಾಸ್ತಿ ಬರೀಲಿಕ್ಕೆ ಇರೋದಿಲ್ಲ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಪ್ರಾಕ್ಟಿಕಲ್ 16 ತಾಸುಗಳು 2 ದಿನ, ಅಂದರೆ 8 ತಾಸುಗಳು 2 ದಿನದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಅದಾದ ನಂತರ ಥಿಯರಿ ಎಕ್ಸಾಮ್. ಆ ಥಿಯರಿ ಎಕ್ಸಾಮ್ ಅಂದರೆ CBT 2 ತಾಸಲ್ಲೇ ನಾವು ಟ್ರೇಡ್ ಥಿಯರಿ, ವರ್ಕ್ಶಾಪ್ ಕ್ಯಾಲ್ಕುಲೇಷನ್, ಡ್ರಾಯಿಂಗ್ ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ ಈ 4 ಸಬ್ಜೆಕ್ಟ್ದು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಓಕೆ, ಇದು ಆ್ಯನ್ಯುವಲ್ ಆಗ್ತಾ ಇರುವಂಥ, ಅದು ವರ್ಷಕ್ಕೊಮ್ಮೆ ಆಗ್ತಾ ಇರುವಂಥದ್ದು. ಓಕೆ ಓಕೆ, ಈ ರೀತಿಯ ಕ್ವಶನ್ಸ್ ನಮಗೂ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾರ್ಮಲ್ ಎಜುಕೇಷನ್ ಆದರೆ ಸೆಮಿಸ್ಟರ್ ಎಕ್ಸಾಮು, ಇಂಟರ್ನಲ್ಸು, ನಮಗೆ ಒಂದು ಐಡಿಯಾ ಇರುತ್ತೆ. ಸೊ ಟೆಕ್ನಿಕಲ್ ಕಾಲೇಜ್ಗಳಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲ ನಮ್ಗೆ ಖಂಡಿತವಾಗ್ಲಿ ಇರುತ್ತೆ. ಸರ್, ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಈ 3rd ಇಯರ್ ಬೇರೆ ಕಾಲೇಜುಗಳಲ್ಲಿ ಇಲ್ಲದೇ ಇರುವಂಥ ಅಥವಾ ಒಂದು ವಿಶೇಷವಾದಂಥ ನಮ್ಮಲ್ಲಿ ಇದೆ ಅನ್ನುವಂಥದ್ದು. ಈ 3ನೇ ವರ್ಷ ITI ಅಂದರೆ 2 ವರ್ಷ ಅಂತ ನಮ್ಮ ಕಲ್ಪನೆ. ಈ 3ನೇ ವರ್ಷದ ಇಂಪಾರ್ಟೆನ್ಸ್ ಏನು ಸರ್ ನಿಮ್ಮಲ್ಲಿ? ಸರ್, ಒಂದು ಮನೆ ಕಟ್ಟುವಾಗ ಬೇಸ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿಯಲ್ಲಿ ನೀವು ಕಟ್ಟುವಂಥ ಕಟ್ಟಡ ಸಹ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಅದೇ ನಾವು ಈಗ ಮಾಡ್ತಿರೋದು. ಫಸ್ಟ್ 2 ಇಯರ್ಸಲ್ಲಿ ಅವರಿಗೆ ಬೇಸಿಕ್ ಎಜುಕೇಷನ್ ಕೊಡ್ತೇವೆ. 3ನೇ ವರ್ಷಕ್ಕೆ ಬರುವಾಗ ಒಂದು ವಿಭಿನ್ನ ರೀತಿಯಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಸಲ ಒಂದು ವಿಭಿನ್ನ ರೀತಿಯಲ್ಲಿ, ಈಗಲ್ಲ ಇದು ಜರ್ಮನ್ ಥಿಂಕಿಂಗ್, ಆಗಿಲ್ಲದ ಥಿಂಕಿಂಗ್, ವಿಭಿನ್ನ ರೀತಿಯಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಕಸ್ಟಮರ್ಸಿಂದ ಆರ್ಡರ್ಸ್ಗಳನ್ನ ತಗೊಂಡು ನುರಿತ ಅಧ್ಯಾಪಕ ವೃಂದದವರು ಮಕ್ಕಳಿಗೆ ಹೇಳಿಕೊಡ್ತಾರೆ ಹೇಗೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡೋದು ಅಂತ. ನಾವು ಜಾಬ್ ಆರ್ಡರ್ಗಳು ತಗೊಳ್ತೇವೆ, ಮಕ್ಕಳಿಗೆ ಜಾಬ್ ಆರ್ಡರ್ ತಗೊಂಡು ಅವರು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಅದರ ಜೊತೆಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳು, ಈಗ ನಾನು ಇಂಡಸ್ಟ್ರಿಯಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟೀಚ್ ಮಾಡ್ತಾ ಇದ್ದೇನೆ, ಕೆಲವು ವರ್ಕ್ಶಾಪ್ ಟೆಕ್ನಾಲಜಿ ಟೀಚ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಸಬ್ಜೆಕ್ಟ್ಗಳು, ಮಷಿನ್ ಡ್ರಾಯಿಂಗ್ ಎಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳನ್ನ ಅವರಿಗೆ ತಿಳಿಸ್ತೇವೆ. ಅದರ ಜೊತೆಗೆ ವ್ಯಾಲ್ಯೂ ಆ್ಯಡೆಡ್ ಟ್ರೈನಿಂಗ್ಗಳು ಸಹ ಮಾಡ್ತೇವೆ. ಕೆಲವೊಂದು ಇಂಪಾರ್ಟೆಂಟ್, ಈಗ ನಾವೀಗ NITಗೆ ಸೂರತ್ ಕಲ್ಲೊಟ್ಟಿಗೆ ನಾವು ಟೈಅಪ್ ಮಾಡ್ಕೊಂಡಿದ್ದೇವೆ, MOU ಮಾಡ್ಕೊಂಡಿದ್ದೇವೆ. ಅಲ್ಲಿ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೇಷನ್ ಟ್ರೈನಿಂಗ್ ಅನ್ನು 1 ತಿಂಗಳ ಟ್ರೈನಿಂಗ್ ಅನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ಅದರ ಜೊತೆಗೆ ಅವರು ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಡ್ರಾಯಿಂಗ್, ಯಾಕಂತ ಹೇಳಿದ್ರೆ ಯಾವುದೇ ಆರ್ಡರ್ ಬಂದರೆ ಫಸ್ಟ್ ಅವರಿಗೆ, ನಮಗೆ ಬರುವಂಥ ಕಸ್ಟಮರ್ ಬರುವವರು ಯಾರು ಅಂತ ಹೇಳಿದರೆ ಎಲ್ಲಿಯೂ ಆಗದು, ತುಂಬ ಕಷ್ಟ ಇದೆ, ತುಂಬ ಪ್ರಿಸೈಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಮತ್ತು ಅಥವಾ ಸಿಗುವುದಾದರೂ ತುಂಬ ಎಕ್ಸ್ಪೆನ್ಸಿವ್, ತುಂಬ ಕಷ್ಟದೆ. ಆವಾಗ ಅವರು 2 ರೀತಿಯಲ್ಲಿ ಬರ್ತಾರೆ. ಐದರ್ ಒಂದು ಪಾರ್ಟ್ ತಗೊಂಡು ಬಂದು ಮಾಡಿಕೊಡಿ ಹೇಳ್ತಾರೆ, ಇಲ್ಲ ಒಂದು ಡ್ರಾಯಿಂಗ್ ತಗೊಂಡು ಬಂದು ಮಾಡಿಕೊಡಿ ಅಂತ ಹೇಳ್ತಾರೆ, ಇಲ್ಲ ಒಂದು ಇಮ್ಯಾಜಿನೇಷನಲ್ಲಿ ಬರ್ತಾರೆ, ನಮಗೆ ಈ ಥರದೊಂದು ಬೇಕು ಅಂತ. ಎಸ್ಪೆಷಲಿ ಡಾಕ್ಟರ್ಸ್ನವರು, ನಮ್ಮಲ್ಲಿ ಕೆಲವು ಡಾಕ್ಟರ್ಸ್ನವರು ಆಟೋಮೊಬೈಲ್ ಇದ್ದವರೇ ಜಾಸ್ತಿ ಬರೋದು. ಸೊ ಹಾಗೆ ನಾವು ಅದನ್ನು ಮಾಡಿ ಕೊಡ್ತೇವೆ. ಅವರು ಅದನ್ನು ಮಾಡುವಂಥದ್ದು ಮಕ್ಕಳು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರಿಗೆ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಮಾಡುವಂತ ಗೈಡೆನ್ಸ್ ನಮ್ಮ ಅಧ್ಯಾಪಕರಿಂದ ಈ ರೀತಿಯ ಟ್ರೈನಿಂಗ್ ಎಲ್ಲಿ ಸಹ ಸಿಗೋದಿಲ್ಲ ಸರ್. ಓಕೆ, ಇದು ಈ ತರ ನೀವು ಕರ್ನಾಟಕದಲ್ಲಿ ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು. ಓಕೆ ಓಕೆ, ಸೊ ಒಂದು ರೀತಿಯ ಅವರ ಆಲೋಚನೆಗಳು ಜರ್ಮನ್ ಅವರು ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಈ ವಿಚಾರಕ್ಕೆ ಬಂದಾಗ. ಸರ್, ಈಗ ನೀವು ಮಾತಾಡ್ತಿರುವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ, ನನಗೆ 2 ವರ್ಷ ITI ಸಾಕು ಅಂತ ನಾನು ಹೋಗ್ಬೋದಾ? ಈಗ ನಾನೊಬ್ಬ ಸ್ಟೂಡೆಂಟ್ ಆಗಿದ್ರೆ ಹೋಗ್ಬೋದು ಸರ್. ಆದರೆ ಪ್ರೊಫೆಷ್ನಲ್ ಎಕ್ಸಲೇಷನ್ ಅಂತ ಹೇಳಿದರೆ ಪ್ರಮೋಷನ್ಸ್ಗಳು ಸಿಗೋದು ಇದರಲ್ಲಿ. ಫಸ್ಟ್ 2 ಇಯರ್ಸ್ ಆದ ನಂತರ ನೀವು ಒಬ್ಬ ಆಪ್ರೇಟರ್ ಆಗಿ ಹೋಗಿ ಮತ್ತೆ ರಿಟೈರ್ಡ್ ಆಗುವ ಟೈಮಲ್ಲಿ ನೀವು ಒಂದು ಫೋರ್ಮನ್ ಆಗಿ ರಿಟೈರ್ಡ್ ಆಗ್ಬೋದು. ಓಕೆ, ಅದೇ ನೀವು ಡಿಪ್ಲೊಮೊ ಕ್ವಾಲಿಫಿಕೇಷನ್ ಇಟ್ಕೊಂಡು ಜೊತೆ ವ್ಯಾಲ್ಯೂ ಆಡೆಡ್ ಟ್ರೈನಿಂಗ್ಗಳು ಮಾಡಿಕೊಂಡು ಹೋಗುವಾಗ ಒಬ್ಬ ಆಪರೇಟರ್ ಆಗಿ VP ಆಗಿ ರಿಟೈರ್ಡ್ ಆದವರು ತುಂಬ ಜನ ಇದ್ದಾರೆ. ಓಕೆ ಓಕೆ,
ಒಂದು ವರ್ಷ ತುಂಬಾ ಡಿಫರೆನ್ಸ್ ತುಂಬಾನೇ ಡಿಫ್ರೆನ್ಸ್ ಬರ್ತದೆ. ಫಸ್ಟ್ 2 years ಆಸ್ ಪರ್ ದ ಸಿಲೆಬಸ್ ಅಲ್ಲಿ ಮಾಡ್ತೇವೆ. 3rd year ಇಟ್ಸ್ ಇನೋವೇಟಿವ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ 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 ಫೈನ್. ಸೊ ಇಲ್ಲಿ ತುಂಬ ಜನ ಈ ಒಂದು ವಿಚಾರವನ್ನು ಆಲೋಚನೆ ಮಾಡಬೇಕು. ಇವತ್ತು ಒಂದು ITI ಕಾಲೇಜುಗಳಿಗೆ ಹೋಗ್ತೇನೆ, ತಾಂತ್ರಿಕ ಶಿಕ್ಷಣವನ್ನು ಪಡಿತೇನೆ ಅಂತ ಹೇಳುವಾಗ 3ನೇ ವರ್ಷ ಇಲ್ಲಿ ನಿಮಗೆ 1 ವರ್ಷ ಹೆಚ್ಚು ಅಂತ ಅನ್ನಿಸ್ಬೋದು, ಆದರೆ ಆ 1 ವರ್ಷ ನಿಮ್ಮ ಇಡೀ ಕೆರಿಯರಲ್ಲಿ ಬಹಳ ದೊಡ್ಡ ಡಿಫರೆನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನು ಸರ್ ಗಮನಕ್ಕೆ ತರ್ತಾ ಇದ್ದಾರೆ. ಸರ್ ಈಗ ನಾನು ಸುಮ್ಮನೆ ಇದೊಂದು ತಮಾಷೆ ಅಂತಲೇ ಅನಿಸ್ಬೋದು, ಈಗ ಇಲ್ಲಿ 3rd yearನವರು ಈ ವರ್ಕ್ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಈಗ 2nd year 1st year ಅಲ್ಲಿ ತುಂಬ ಆಸಕ್ತಿಯಿಂದ ಕಲಿತಾ ಇರೋರಿಗೆ ಇದರಲ್ಲಿ ಅವಕಾಶ ಇರುತ್ತಾ ಅಂತ? ಸರ್, ನಾವು ಅವರನ್ನು ಈಗ ಒಂದು ಕರ್ನಾಟಕ ಸರ್ಕಾರದವರೇ ಒಂದು OJT ಅಂತ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕಾನ್ಸೆಪ್ಟಲ್ಲಿ ಈ ಮಕ್ಕಳಿಗೆ ಸಹ ನಾವು ನೋಡಲಿಕ್ಕೆ ಬಿಡ್ತೇವೆ. ಆಗ ಒಂದು ಕುತೂಹಲ ಜಾಯಿನ್ ಆಗಬೇಕು, ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ಬರುತ್ತೆ. ಮತ್ತೆ ನಮ್ಮ ಕಸ್ಟಮರ್ ಜೊತೆ ಇಂಟರಾಕ್ಷನ್ ಮಾಡುವಂಥದ್ದು, ನಮ್ಮಲ್ಲಿ ಆಗುವಂಥ ನ್ಯೂಮ್ಯಾಟಿಕ್ಸ್ ಟ್ರೈನಿಂಗ್ ಆಗಲಿ, ಬೇರೆ ಬೇರೆ ಟ್ರೈನಿಂಗ್ಸ್ ಆಗುವಾಗ ಅದರ ನೋಡುವಾಗ ಅವರಿಗೆ ಒಂದು ಅನ್ನಿಸ್ತದೆ, ನನಗೆ ಸಹ ಈ ರೀತಿ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ಈಗ ಒಬ್ಬ ITI ವಿದ್ಯಾರ್ಥಿ NITಕೆಯಿಂದ ಸರ್ಟಿಫಿಕೇಟ್ ತಗೊಳ್ಳುವಂಥದ್ದು ಅಂತ ಹೇಳಿದ್ರೆ ನಿಮಗೆ ಗೊತ್ತುಂಟು, ಅದೊಂದು ಒಂದು ಒಳ್ಳೆ ಇದು ಬರ್ತದೆ. ಈಗ ನ್ಯೂಮ್ಯಾಟಿಕ್ಸ್ ಅಂದರೆ 1978 ಬ್ಯಾಚ್ ಎಬಿಕದ ಓಲ್ಡ್ ಸ್ಟೂಡೆಂಟ್ ಅವರು VP ಆಗಿದ್ದಾರೆ, ಅವರು ಆಪರೇಟರ್ ಆಗಿ ಸೇರಿ VP ಆಗಿದ್ದಾರೆ. ಅವರು ಬಂದು ಈಗ ನ್ಯೂಮ್ಯಾಟಿಕ್ಸ್ ಕಲಿಸ್ಕೊಡ್ತಾರೆ, ಹೈಡ್ರಾಲಿಕ್ಸ್ ನಾವು ಕಲಿಸ್ತೇವೆ. ಹಾಗೆ ಈಗಿನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ಕಾರ್ಯನಿರ್ವಹಿಸ್ತೇವೆ. ಒಂದು ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇದ್ದಾರೆ. ಮತ್ತೆ ನಾರ್ಮಲಿ ನಾವು ಹೇಳ್ತೇವಲ್ಲ, ಸಬ್ಜೆಕ್ಟೇ ಬೇರೆ, ಅಲ್ಲಿ ಹೋದಾಗ ಇರೋದೇ ಬೇರೆ ಅನ್ನುವಂಥದ್ದು, ಆ ಒಂದು ಗ್ಯಾಪನ್ನು ಕಡಿಮೆ ಮಾಡುವಂಥದ್ದು ಖಂಡಿತವಾಗಿ ನಿಮ್ಮಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಈಗ ಪ್ರತಿ ಕೋರ್ಸು, ಪ್ರತಿ ಕಾಂಬಿನೇಷನ್ಗಳಲ್ಲಿ ಕೊನೆಗೆ ಬರೋದು ಒಂದೇ ವಿಚಾರ, ಕಲ್ತ್ರೆ ಜಾಬ್ ಸಿಗುತ್ತಾ ಅನ್ನುವಂಥದ್ದು. ಪ್ಲೇಸ್ಮೆಂಟ್, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಉದ್ಯೋಗ ಅವಕಾಶಗಳ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಮಾಹಿತಿ ಕೊಡಿ ಸರ್. ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಹೆಲ್ದಿಯಾಗಿ ಮುಂದುವರಿತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಏಳಿಗೆ ಆಗ್ತಾ ಇದೆ ಅಂತ ಹೇಳಿದರೆ ಆ ಸಂಸ್ಥೆಯಲ್ಲಿ ನಡೆಯುವಂಥ ಕ್ಯಾಂಪಸ್ ಪ್ಲೇಸ್ಮೆಂಟ್, ಜೆನ್ಯೂನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದರೆ ಮಾತ್ರ ಆ ಸಂಸ್ಥೆ ಒಳ್ಳೆಯದಂತ ನಾವು ಹೇಳ್ಬೋದು. ನಮ್ಮಲ್ಲಿ ಇಷ್ಟು ವರ್ಷದಲ್ಲಿ 62 ವರ್ಷದಲ್ಲಿ ಎವ್ರಿ ಇಯರ್ 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗ್ತಾ ಉಂಟು ಸರ್. ಈಗ ನೋಡಿ, ಈಗ ನಾನು 2025ನೇ ಇಸ್ವಿದು ಅಂಕಿಅಂಶಗಳನ್ನ ತಿಳಿಸ್ಬೇಕಂತ ಹೇಳಿದರೆ 40 ಜನ ವಿದ್ಯಾರ್ಥಿಗಳಲ್ಲಿ 19 ಜನ ದುಬೈ ಮತ್ತು ಅಬುದಾಬಿಗೆ ಸೇರಿದ್ದಾರೆ, ಉಳಿದವರು ಬೆಂಗಳೂರಲ್ಲಿ ಕೆಲವು ಕಂಪನಿಗಳಿಗೆ ಸೇರಿದ್ದಾರೆ. ಅವರು ಯಾರಿಗೆ ಸಹ ಅಪ್ರೆಂಟಿಶಿಪ್ ಆಗಿ ಅಥವಾ ಟ್ರೈನಿ ಆಗಿ ಅಲ್ಲ, ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಆಗಿ ಸಿಗ್ತದೆ. ಸೊ ನಾವು ಒಂದು ಕಾಲೇಜ್ನಲ್ಲಿ ನಮ್ಮದರಲ್ಲಿ ಒಳ್ಳೆ ಚೇರ್ ಟೇಬಲ್ ಕೊಟ್ಟು ಒಳ್ಳೆ ಆಂಬಿಯನ್ಸ್ ಕೊಟ್ಟು ಕಲಿಸುವಂಥದ್ದಲ್ಲ. ನಮ್ಮ ಕಾಲೇಜನ್ನು ಯಾವ ರೀತಿ ನಾವು ನಡೆಸಬೇಕಂತ ಹೇಳಿದ್ರೆ ಬೇರೆಯವರು ನೋಡುವಾಗ ಒಳ್ಳೆ ಕಾಲೇಜ್ ಅಂತ ಯಾವಾಗ ಹೇಳೋದಂತ ಮಾತ್ರ 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದರೆ ಮಾತ್ರ ಸರ್. ಸೂಪರ್. ಸೊ ಈ ಭರವಸೆ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಆಲೋಚನೆ ಮಾಡ್ಬೋದು. ಕಲ್ತವ್ರು ಎಲ್ಲರಿಗೂ ಕೂಡ ಜಾಬ್ ಸಿಗುತ್ತೆ. ಅಂದರೆ ಅವರ ರೀಸೆಂಟ್ ಪಾಸ್ ಔಟ್ ಬ್ಯಾಚಿನ ಮಾಹಿತಿಯನ್ನು ಕೊಟ್ಟರು. ನಮ್ಮಲ್ಲಿ 40 ಜನ ವಿದ್ಯಾರ್ಥಿಗಳಿದ್ರು, 19 ಜನ ಹೊರದೇಶದಲ್ಲಿದ್ದಾರೆ, ಉಳಿದವರೆಲ್ಲ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು. ಬಹುಶಃ ಇದಕ್ಕಿಂತ ದೊಡ್ಡ ಭರವಸೆ ಬೇಕಾಗಿಲ್ಲ. ಒಂದು ಫಿಟ್ಟರ್ ಕೋರ್ಸಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ಜಾಬ್ ಸಿಗುತ್ತೆ ಅನ್ನೋದು, 100% ಪ್ಲೇಸ್ಮೆಂಟ್ ಆಗ್ತಾ ಇದೆ ಅನ್ನೋಂಥದ್ದು ದಟ್ಸ್ ಅ ಲವ್ಲಿ ಥಿಂಗ್. ಸರ್, ಈಗ ಜಗತ್ತು ತುಂಬ ಬದಲಾಗ್ತಾ ಇದೆ. ಮೆಷಿನ್ ಲರ್ನಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ AI ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಬರ್ತಾ ಇದೆ. ಫಾರ್ಮಲ್ ಎಜುಕೇಷನಲ್ಲಿ ಬರ್ತಾ ಇದೆ. ಹಾಗೆಯೇ ಟೆಕ್ನಿಕಲ್ ಎಜುಕೇಷನಲ್ಲಿ ನೀವು ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀರಿ? ಖಂಡಿತ ಸರ್. ಈಗ ಭವಿಷ್ಯದ ಭರವಸೆ, ಎಬಿಕದು ಇನ್ನೊಂದು ಹೆಸರು ಅಂದರೆ ಭವಿಷ್ಯದ ಭರವಸೆ. ಭವಿಷ್ಯದ ಭರವಸೆ ಏನಂತ ಹೇಳಿದರೆ ನಾವು ಮುಂದಿನ ಪೀಳಿಗೆಗೆ ಏನು ಬೇಕು ಅಂತದ್ದು ತಯಾರು ಮಾಡುವಂಥದ್ದು ಇಂಪಾರ್ಟೆಂಟ್. ಅದರಲ್ಲಿ ಇವತ್ತಿನ ದಿನಕ್ಕೆ ಬೇಕಾಗಿರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್. ಹೌದು, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದವೇ ಕಲಿತು ಹೇಳುವಂಥದ್ದಲ್ಲ. ಆದರೆ ನಾವು ಇಲ್ಲೇನು ಮಾಡ್ತಿದ್ದೇವೆ, ಸ್ಟ್ರಾಂಗ್ ಬೇಸ್. ಈಗ ಡ್ರಾಯಿಂಗ್ ಅಂದರೆ ನಾವು ABCD ಇಂದ ಕಲಿಸ್ತೇವೆ, ಇಂಜಿನಿಯರಿಂಗ್ ಸ್ಕ್ರಿಪ್ಟ್. ಅವರು ಅದರಲ್ಲಿ ಸ್ಟ್ರಾಂಗ್ ಆದ ಮೇಲೆ ಅವರಿಗೆ CNC ಕಲಿಸ್ತೇವೆ. ಅಡ್ವಾನ್ಸ್ ಅದು ಕಂಪ್ಯೂಟರ್ ನ್ಯೂಮರಿಕಲ್. ಮ್ಯಾನ್ಯುಯಲ್ ಮಿಷಿನ್ ಇಂದ CNC ಮಿಷಿನ್ ಕಲಿತ ನಂತರ ಅವರಿಗೆ ಆಟೋಮೇಷನ್ಗೆ ಕಲಿಸ್ತೇವೆ. ಮತ್ತೆ ನಮ್ಮಲ್ಲಿ ಈ ಒಂದು ಇದನ್ನು ಕಲಿಸ್ಲಿಕ್ಕೆ ಒಂದು ನುರಿತ ಅಧ್ಯಾಪಕರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಅವರು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮತ್ತು AI ಅನ್ನು 3rd year ಅಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಓಕೆ. ಅಂದರೆ ಈ ಕೋರ್ಸ್ಗಳು ಔಟ್ಡೇಟ್ ಆಗಲಿಲ್ಲ. ಹೊಸ ಕೋರ್ಸ್ಗಳು ಅಥವಾ ಹೊಸ ಜಗತ್ತು ಬದಲಾಗ್ತಿರುವ ಹಾಗೆಯೇ ಹೊಸ ಬದಲಾವಣೆಗಳಿಗೆ ಇವರು ಕೂಡ ಒಗ್ಗಿಕೊಳ್ತಾ ಇದ್ದೇವೆ. ನಾವು ಕೂಡ ಅದಕ್ಕೆ ಅಡಾಪ್ಟೇಬಲ್ ಆಗಿದ್ದೇವೆ, ನಮ್ಮಲ್ಲಿ ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅನ್ನೋದನ್ನು ಸರ್ ಹೇಳ್ತಾ ಇರುವುದು. ಸರ್, ನೀವು ಮಾತಾಡ್ತಾ ಇನ್ನೊಂದು ಶಬ್ದ ಬಂತು, ನಮ್ಮಲ್ಲಿ ಇನೋವೇಟಿವ್ ಪ್ರಾಜೆಕ್ಟ್ಸ್ಗಳು ಅನ್ನುವಂಥದ್ದು ಅಥವಾ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳ ಬಗ್ಗೆ. ನೀವು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳು ಅಂದರೆ ಅದನ್ನು ಒಂಚೂರು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆ ಸರ್. ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಅಂತ ಹೇಳಿದರೆ
ನಮ್ಮಲ್ಲಿ ಇರುವಂಥ ಕೋರ್ಸ್ಗಳ ಜೊತೆಗೆ ವ್ಯಾಲ್ಯೂ ಆ್ಯಷನ್ ಅದಲ್ಲ ಅಂತ ಹೇಳಿದ್ರೆ ನ್ಯೂಮ್ಯಾಟಿಕ್ಸ್. ಈಗ ನ್ಯೂಮ್ಯಾಟಿಕ್ಸ್ ಅನ್ನುವಂಥದ್ದು ಎಬಿಕದು ಓಲ್ಡ್ ಸ್ಟೂಡೆಂಟ್ ಮಾಡ್ತಿದ್ದಾರೆ. MOU ಮಾಡ್ಕೊಂಡಿದ್ದೇವೆ ಇಂಜಿನಿಯರಿಂಗ್ ಕಾಲೇಜಸ್ಗಳ ಜೊತೆಗೆ. ಇದು ಆನ್ ಅ ರೆಗ್ಯುಲರ್ ಬೇಸಿಸ್ ಮಕ್ಕಳಿಗೆ ಆಗ್ತದೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಏನಂತ ಹೇಳಿದರೆ, ಈಗ ನೋಡಿ ಹೆಬಿಕೆಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲೂ ಸಿಗುವುದಿಲ್ಲ, ಅಥವಾ ಏನೊಂದು ಅರ್ಜೆಂಟಾಗಿ ಒಂದು ಪಾರ್ಟ್ ಮಾಡಬೇಕು, ನಮಗೆ ಇಂಪೋರ್ಟ್ ಮಾಡಲಿಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ. ಈಗ ನೋಡಿ ಒಂದು ಹೊಸತ್ತು ಈಗ ಮೊನ್ನೆ ಬಂದ ಒಂದು ಆರ್ಡರ್ ಏನಂತ ಹೇಳಿದ್ರೆ ಡೆಂಟಲ್ ಪ್ರೋಬ್. ಡೆಂಟಲ್ ಪ್ರೋಬ್ ಎಲ್ಲ ಡೆಂಟಲ್ನವರು ಯೂಸ್ ಮಾಡ್ತಾರೆ. ಆ ಡೆಂಟಲ್ ಪ್ರೋಬಿಗೆ ಒಂದು ಥರ್ಮಿಸ್ಟರ್ ಹಾಕಿ ಅದು ಪ್ರೋಬನ್ನು ಒಳಗೆ ಹಾಕುವಾಗಲೇ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಇರುವಂತ ನೋಡುವಂಥ ಒಂದು ಹೊಸದೊಂದು ಇದು ಮಾಡುವಂಥದ್ದು ಒಂದು ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗ ಮಾಡುವಾಗ ಅವರು ಒಂದು ಕಡೆ ಸೋತೋಗಿದ್ದಾರೆ, ಯಾಕಂದರೆ ಮೆಟೀರಿಯಲ್ ಕಟ್ ಆಗ್ತಾ ಉಂಟು. ಒಂದು ಆ್ಯಂಗಲ್ ಕೊಟ್ಟಾಗ ಅದು ಒಂದು 0.5 mm ಥಿಕ್ನೆಸ್, ಒಂದು 1.5 mm ಲೆಂತ್, ಅದು ಕಟ್ ಆಗ್ತಾ ಉಂಟು. ಅವರು ನಮ್ಮ ಹತ್ರ ಬಂದರು, ಸರ್ ನಮಗೆ ಈ ಥರ ಒಂದು ಕಟ್ ಆಗ್ತಾ ಇದೆ, ನಮಗೆ ಮೆಟೀರಿಯಲ್ ಸಜೆಸ್ಟ್ ಮಾಡಿ. ಆಗ ನಮಗೆ ಅದೊಂದು ಇನೋವೇಟಿವ್ ಆಗಿ ಥಿಂಕ್ ಮಾಡಿ ನಾವು ಒಂದು ಸಜೆಷನ್ ಕೊಟ್ಟಿದ್ದೇವೆ. ನಾವು ಕೆಲವೊಂದು ಇದು ಮಾಡಿದ್ದೇವೆ. ಮತ್ತು ಕೆಲವು ಪ್ರಾಜೆಕ್ಟ್ಸ್ಗಳೀಗ ನೋಡಿ ಡೆಂಟಲ್ ಚೇರ್ ಆಗಲಿ, ಮಾಡಿಫಿಕೇಶನ್ ಆಗಲಿ, ಅಥವಾ ಮಾರುತಿ ಸುಜುಕಿದು ಬ್ರೇಕ್ ಶೂ, ಈವನ್ ಮಾರುತಿ ಅವರಿಗೆ ಸಹ ಗೊತ್ತಿಲ್ಲ, ಮಾರುತಿ ಸುಜುಕಿ ಬ್ರೇಕ್ ಶೂ ಕ್ಯಾಲಿಪರ್ ದಿನಕ್ಕೆ ಒಂದು 5 ರೆಡಿ ಮಾಡಿ ಕೊಡ್ತೇವೆ ನಾವು. ಸೂಪರ್. ಬೇಡ ಅಂತ ಬಿಸಾಡಿದ್ದ ಬ್ರೇಕ್ ಶೂ ಕ್ಯಾಲಿಪರ್. ಹೋಂಡಾ ಆಕ್ಟಿವಾದ ಕಾರ್ಬೊರೇಟರ್, ನೀವು ಕಾರ್ಬೊರೇಟರನ್ನು ನೀವು ಬಿಸಾಡಿದರೆ ಹೋಯ್ತು ಅಂತ ಬಿಸಾಡ್ತೀರಿ, ನಮ್ಮ ಹತ್ರ ತಗೊಂಡು ಬನ್ನಿ, ನಿಮಗೆ ರೆಡಿ ಮಾಡಿ ಕೊಡ್ತೇವೆ. ಓಕೆ. ಆದರೆ ನಾವು ಕಸ್ಟಮರ್ಗೆ ಡೈರೆಕ್ಟ್ ಮಾಡೋದಿಲ್ಲ, ಅದು ಮಾರುತಿ ಅವರಿಗೆ ಮಾಡಿಕೊಡುತ್ತೇವೆ. ಹಾಗೆ ಇದನ್ನ ನಾನು ಇನೋವೇಟಿವ್ ಅಂತ ಹೇಳೋದು. ಒಂದು ಬಹಳ ವರ್ಷಗಳ ಹಿಂದೆ ಡಾಕ್ಟರ್ ಅಖ್ತರ್ ಹುಸೇನ್ ಅಂತ ಒಬ್ಬ ಡಾಕ್ಟರಿಗೆ ನಾವು ಒಂದು ಡೆಂಟಲ್ ಚೇರಿಗೆ ಸರ್ಜರಿ ಮಾಡುವಾಗ ಆ ಫೋಟೋ ತೆಗಿಲಿಕ್ಕೆ ಒಂದು ಚೇರನ್ನು ಮಾಡಿಫೈ ಮಾಡಿ ಕೊಟ್ಟಿದ್ದೇವೆ. ಅದು 20 ವರ್ಷದ ಕೆಳಗೆ. ನಾವು ಎವ್ರಿ ಟೈಮ್ ನಾವೇನು ಮಾಡ್ತೇವೆ, ಇನೋವೇಟಿವ್ ಪ್ರಾಜೆಕ್ಟ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೇವೆ. ಅದಕ್ಕೆ ಇನ್ನೊಂದು ನಾನು ಪೂರಕವಾಗಿ ಹೇಳ್ಬೇಕಂದ್ರೆ, ಡಾಕ್ಟರ್ ಜಗನ್ನಾಥ್ ಕಾಮತ್ ಅಂತ ಒಬ್ಬ ಮೊನ್ನೆ ತೀರುವುದರು, ಅವರು ಆರ್ಥೋಪೆಟಿಕ್ ಸರ್ಜನ್, ಆರ್ಥೋಪೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾದು ಪ್ರೆಸಿಡೆಂಟ್ ಅವರು ನಮಗೆ ಒಂದು 4 ಲಕ್ಷ ಹಣ ಕೊಟ್ಟು ಅದು ಫಿಕ್ಸೆಡಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಬಂದ ಹಣ ಒಂದು 30,000 ಬೆಸ್ಟ್ ಪ್ರಾಜೆಕ್ಟ್ ನಮ್ಮ ಸ್ಟೂಡೆಂಟ್ ಯಾರು ಬೆಸ್ಟ್ ಮಾಡ್ತಾರೆ ಅವರಿಗೆ ಕೊಡುವಂಥದ್ದು. ಇದೊಂದು ಅವರಿಗೆ ಒಂದು ಪ್ರೋತ್ಸಾಹಧನ ಕೊಡುವ ಹಾಗೆ. ಸೊ ಅದರಲ್ಲಿ ಲಾಸ್ಟ್ ಇಯರ್ ಸಹ ಕೆಲವೊಂದು ಬೇರೆ ಬೇರೆ ಹೊಸ ಪ್ರಾಜೆಕ್ಟನ್ನು ನಾವು ಮಾಡಿ ಇದು ಮಾಡಿದೆ. BMW ಕಾರ್ದು ಬಾನೆಟ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಕೆಲವೊಂದು ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಮಾಡ್ಕೊಡಲ್ಲ, ಇದು ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಇವ್ರು ಕಡಿಮೆಗೆ ಮಾಡಿಕೊಡ್ತಾರೆ ಅಂತ ಕಸ್ಟಮರ್ ಡೈರೆಕ್ಟ್ ಬರೋ ಹಾಗಿಲ್ಲ, ಕಂಪನಿ ಜೊತೆಗೆ ಮಾಡಿಕೊಡ್ತಾರೆ ಅವರು. ಅಂದರೆ ಬಟ್ ಅವರು ಹೇಳುವಂಥ ವಿಚಾರ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನೀವು ಹೊರಗಡೆಯಿಂದ ಮಾಡಿಸ್ತೀರಂತಾದರೆ, ಅಥವಾ ಬೇರೆ ದೇಶಕ್ಕೆ ಹೋಗ್ತೀರಂತಾದರೆ, ಅಥವಾ ಇನ್ನೂ ನೀವು ತುಂಬ ಅದಕ್ಕೆ ಹುಡ್ಕೊಂಡು ಹೋಗ್ತೀರಂತಾರೆ, ಹೆವಿ ಖರ್ಚಾಗುತ್ತೆ. ಬಟ್ ನಾವು ಅದನ್ನು ತುಂಬ ಕಡಿಮೆ ರೇಟಲ್ಲಿ, ರೀಸನೇಬಲ್ ಪ್ರೈಸಲ್ಲಿ ನಾವು ಅಂಥದ್ದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಕೂಡ ಅವರು ಶೇರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರಲ್ಲಿರುವಂಥ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳ ಬಗ್ಗೆ ಕೂಡ ಅವರೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಬೇರೆ ಬೇರೆ ಜೊತೆಗೆ MOUಗಳನ್ನು ಮಾಡ್ಕೊಂಡಿದ್ದೇವೆ. ಸರಿ, ಈ MOUಗಳಿಂದ ಏನು ಹೆಲ್ಪ್ ಆಗ್ತಾ ಇದೆ ನಿಮಗೆ, ಅಥವಾ ಎಲ್ಲೆಲ್ಲ ಮಾಡ್ಕೊಂಡು? 3 ಕಡೆ MOU ಮಾಡ್ಕೊಂಡಿದ್ದೇವೆ. ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಜೊತೆ MOU ಮಾಡ್ಕೊಂಡಿದ್ದೇವೆ. ಅದು ಏನಕ್ಕೆ ಅಂತ ಹೇಳಿದರೆ, ಅವರ ಮಕ್ಕಳನ್ನು, ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳನ್ನು ಹೆಬಿಕೆಗೆ ಕಳಿಸ್ತಾರೆ. ಆಸ್ ಪರ್ ದ VTU ರಿಕ್ವೈರ್ಮೆಂಟ್ 4 ವಾರಗಳ ಇಂಟರ್ನ್ಶಿಪ್ಪನ್ನು ನಾವು ನಮ್ಮ ಹೆಬಿಕೆಯಲ್ಲಿ ಮಾಡ್ತೇವೆ. ಅವರು ಅಂದರೆ ಇಲ್ಲೇ ಬಂದು ಕಲಿತಾರೆ. ಆ ಥರ 3 ಇಂಜಿನಿಯರಿಂಗ್ ಕಾಲೇಜ್ನವರು ಬರ್ತಾರೆ. ಅದ್ರದ್ದು ಒಂದು MOU. ಕೆಲವರು ಪೇಟೆಂಟ್, ತುಂಬ ಜನ ಪೇಟೆಂಟ್ಸ್ಗಳು ಮಾಡ್ತಾರೆ. ಆ ಪೇಟೆಂಟ್ಗಳು ಪ್ರಾಡಕ್ಟ್ಸ್ಗಳನ್ನು ನಾವು ಬೇರೆ ಕಡೆ ನಾವು ಅದ್ರದ್ದು ಡಿಸೈನ್ನ ಶೇರ್ ಮಾಡಲಿಕ್ಕಿಲ್ಲ, ಹಾಗೆ ಅವರ ಹತ್ರ ನಾವು ಕೆಲವೊಂದು MOUಗಳು ಮಾಡ್ಕೊಳ್ತೇವೆ. 3ನೇದು ಯಾವುದು ಅಂದರೆ ಕ್ಯಾಂಪಸ್ ಪ್ಲೇಸ್ಮೆಂಟ್. ಈಗ ನಮ್ಮಲ್ಲಿ ನಡೆಯುವಂಥ ಕ್ಯಾಂಪಸ್ ಪ್ಲೇಸ್ಮೆಂಟ್ ಸುಮಾರು ಒಂದೊಂದು ಕಂಪನಿ ಕಳೆದ ಒಂದು 13-14 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದಾರೆ. ಈ 3 ಡಿಫ್ರೆಂಟ್ MOUಗಳನ್ನು ನೀವು ಮಾಡ್ಕೊಳ್ತಾ ಬರ್ತಾ ಇದ್ದೀರಿ. ಸರ್, ಈಗ ನಿಮ್ಮದು ಫ್ಯೂಚರ್ ಪ್ಲಾನ್ಗಳೆಲ್ಲ ಒಂಚೂರು, ಯಾಕಂತ ಹೇಳಿದ್ರೆ ಕನಸುಗಳ ಬಗ್ಗೆ ನಮಗೂ ಕೂಡ ಕೇಳಲಿಕ್ಕೆ ಭಾಳ ಆಸಕ್ತಿ ಇರುತ್ತೆ. ನೀವು ಡೈಮಂಡ್ ಜುಬ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪ್ಲಾನ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಿಮ್ಮ ಭವಿಷ್ಯದ ಗುರಿಗಳೆಲ್ಲ ಏನಿದೆ ಅಂತ? ಸರ್, ನಮ್ಮ ಸಂಸ್ಥೆ ಈಗ ಮೆಕ್ಯಾನಿಕಲ್ ಸ್ಟ್ರೀಮಲ್ಲಿ ಭಾಳ ಸೇವೆ ಮಾಡ್ತಿದ್ದಾರೆ. ತುಂಬ ಜನ 2500ಕ್ಕಿಂತ ಹೆಚ್ಚು ಮಕ್ಕಳು ಮುಗಿಸಿ ಒಳ್ಳೊಳ್ಳೆ ಕಡೆ ಕೆಲಸ ಮಾಡಿ, ಯಾರಿಗೆ ಸಹ ಹೆಬಿಕೆಯಲ್ಲಿ ಕಲಿತವ್ರು ಕೆಲಸ ಇಲ್ಲ ಅಂತ ಇಲ್ಲ. ಮುಂದೆ ಏನಂತ ನೋಡುವಾಗ ನಾವು ಡಿಮಾಂಡ್ ಆ್ಯಂಡ್ ಇಂಡಸ್ಟ್ರಿ ಫೋರ್ಕಾಸ್ಟ್ ಮಾಡುವಾಗ, ಒಂದು ಏವಿಯೇಷನ್ ಇಂಡಸ್ಟ್ರಿ, ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, 2 ಆಟೋಮೊಬೈಲ್ ಇಂಡಸ್ಟ್ರಿ. ಆಟೋಮೊಬೈಲ್ ಇಂಡಸ್ಟ್ರಿಗೆ ಬರುವಾಗ ನೀವು ನೋಡ್ತಿರ್ಬೋದು, EV ಕಾರ್ಸ್ಗಳ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ಹೌದು. ಸೊ ನಾವೊಂದು 2 ವರ್ಷಗಳಿಂದ ಒಂದು ಪ್ರಯತ್ನ ಮಾಡಿರೋದು ಏನಂತ ಹೇಳಿದರೆ, ಒಂದು ಹೊಸ EV ವರ್ಕ್ಶಾಪ್ ಅಂದರೆ ಜಸ್ಟ್ ಬ್ಯಾಟ್ರಿ ಮೇಂಟೆನೆನ್ಸ್ ಅಂತ ಅಲ್ಲ, ಅಥವಾ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಅಲ್ಲ, 2 ವರ್ಷಗಳ ಕೋರ್ಸ್. ಆ EV ಕಾರ್ ಅಂದರೆ ಏನು, 3 ವೀಲರ್ ಸೆಗ್ಮೆಂಟಲ್ಲಿ EV ಆಟೋ ಅಂದರೆ ಏನು, 2 ವೀಲರ್ ಸೆಗ್ಮೆಂಟಲ್ಲಿ 2 ವೀಲರ್ EV ಎಲೆಕ್ಟ್ರಿಕ್ ಸ್ಕೂಟರ್ ಅಂದರೆ ಏನು, ಅದರ ಬಗ್ಗೆ ಒಂದು 2 ವರ್ಷಗಳ
DGT ಅಪ್ರೂವ್ಡ್ ಕೋರ್ಸನ್ನು ಸ್ಟಾರ್ಟ್ ಮಾಡುವಂಥ ಒಂದು ಯೋಜನೆಯಲ್ಲಿ ಇದ್ದೇವೆ. ಅದು ಇವಾಗ ಫ್ಯೂಚರ್ ರಿಕ್ವೈರ್ಮೆಂಟ್. ಯಾಕಂತ ಹೇಳಿದರೆ ಈಗಾಗಲೇ ಒಂದು 2-3 ವರ್ಷದಿಂದ ಒಂದು 30-35% ಇನ್ಕ್ರೀಸ್ ಆಗಿದೆ ಸೇಲ್ಸ್. ಸೊ ನೆಕ್ಸ್ಟ್ 5 ವರ್ಷದಲ್ಲಿ ಆ ಕಾರ್ಯಗಳದ್ದು ಬದಲಾವಣೆ ಇರ್ತದೆ. ಸೊ ಹಾಗೆ ನಾವು ಒಂದು ಹೊಸದೊಂದು EV ಕೋರ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ಡೈಮಂಡ್ ಜೂಬ್ಲಿಯ ಯೋಜನೆ. ಅಂದರೆ ಈ ಜರ್ಮನ್ರು ಏನು ಮಾಡ್ತಿದ್ರು ಸರ್, ಆರಂಭದಲ್ಲಿ ಹೇಳಿದ ಹಾಗೆ ಅವರು ಭವಿಷ್ಯ 50 ವರ್ಷ 100 ವರ್ಷದಲ್ಲಿ ಏನಾಗಬಹುದು ಆ ಕಲ್ಪನೆ ಇದ್ದ ಹಾಗೆ ಇವರು ಕೂಡ ಮುಂದಿನ ಜಗತ್ತನ್ನು EV ವೆಹಿಕಲ್ಗಳು ಆಳುತ್ತದೆ, ಸೊ ಆ ಸಿದ್ಧತೆಯನ್ನು ನಾವು ಈಗಲೇ ಮಾಡಿಕೊಳ್ತಿದ್ದೇವೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಸರ್, ಈಗ ನಿಮ್ಮ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳ ಬಗ್ಗೆ ನಾನು ನೋಡ್ತಾ ಇದ್ದೆ, ತುಂಬ ಟೆಕ್ನಿಕಲ್ ಟರ್ಮ್ಗಳಿದೆ, ಬಟ್ ಅಲ್ಲಿ IMP ಅನ್ನುವಂಥದ್ದು ಒಂದು ಕಾಣಿಸ್ತು. ಸೊ ಏನು ಸರ್ ಇದು IMP ಅನ್ನುವಂಥದ್ದು? IMP ಅನ್ನುವಂಥದ್ದು ಇಂಟೆಲೆಕ್ಚುಯಲ್ ಮೀಟಿಂಗ್ ಪಾಯಿಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ನಮ್ಮ ಗೋಲ್ಡನ್ ಜೂಬ್ಲಿ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹೇಗೆ ಅಂತ ಹೇಳಿದರೆ ನಮ್ಮ ಒಂದು ಸ್ಟ್ರಾಂಗ್ ಅಲುಮ್ನಿ ಅಸೋಸಿಯೇಷನ್ ಇದೆ. 1964ನೇ ಇಸ್ವಿಯಿಂದ 2014ನೇ ಇಸ್ವಿಗೆ ನಾವು 50 ವರ್ಷ ಕಂಪ್ಲೀಟ್ ಆದಾಗ ಗೋಲ್ಡನ್ ಜೂಬ್ಲಿ ಭಾಳ ಅದ್ದೂರಿಯಾಗಿ ಮಾಡಿದೆವು, ಸೆಲೆಬ್ರೇಟ್ ಮಾಡಿದೆವು. ಅದೊಂದೇ ಅಲ್ಲ, ನಾವು ಕೆಲವು ಸ್ಟಾಫ್ನವರು, ಕೆಲವು ಫಾರ್ಮರ್ ಸ್ಟಾಫ್ ಅವರು ಮತ್ತು ಅಲ್ಲಿರೋ ಅಲುಮ್ನಿ ಅಸೋಸಿಯೇಷನ್ ಅವರಿಗೆ ಕೇಳಿದ್ವು, ನೀವು ಹೇಗೆ ನಮಗೆ ಸಪೋರ್ಟ್ ಮಾಡಬಹುದು. ಸೊ ಹಾಗೆ ಅವರು ಬಂದಾಗ ಇಂಟೆಲೆಕ್ಚುಯಲ್ ಮೀಟಿಂಗ್ ಪಾಯಿಂಟ್ ಏನಂತ ಹೇಳಿದರೆ, ಅವರು ಬಂದಾಗ ಅವರನ್ನು ನಾವು ಅವರ ರಿಸೋರ್ಸನ್ನು ಏನಂದರೆ DMT ಕಾನ್ಸೆಪ್ಟ್, ಅವರ ಹತ್ರ ನಾಲೆಡ್ಜ್ ಇದೆ, ಅವರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸನ್ನು ಮಕ್ಕಳೊಟ್ಟಿಗೆ ಶೇರ್ ಮಾಡಿ ಅಂತ ನಾವು ಹೇಳ್ತೇವೆ. ಸೊ ಅವರು ಬಂದಾಗೆಲ್ಲ ಜಸ್ಟ್ ಒಂದು ಮಾತಾಡಿ ಚಾ ಕುಡಿದು ಹೋಗೋದಿಲ್ಲ, ನಮ್ಮ ಮಕ್ಕಳಿಗೆ ಪಾಠ ಮಾಡಿ ಹೋಗ್ತಾರೆ. ಸೂಪರ್. ಅದೊಂದು. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಇವತ್ತಿನ ವಿದ್ಯಮಾನದಲ್ಲಿ ಈಗ ನೋಡಿ, ಮಂಗಳೂರು ಯೂನಿವರ್ಸಿಟಿ VCಯನ್ನು ಕರೆಸಿದ್ದೇವೆ. ಮಹಾತ್ಮ ಗಾಂಧಿಯ ಮರಿಮೊಮ್ಮಗ ತುಷಾರ್ ಗಾಂಧಿ, ನಿಮ್ಮ ಹಾಗೆ ನಾನು ಅಲ್ಲಿ ಕೂತ್ಕೊಂಡು ತುಷಾರ್ ಗಾಂಧಿ ಅವರಿಗೆ ನಾನು ನಮ್ಮ ಎಬಿಕಲ್ಲಿ ನಾವು ಕೆಲವು ಪ್ರಶ್ನೆಗಳು ಮಾಡಿದ್ದೇವೆ. IMP ಅಂಡರಲ್ಲಿ ಮಾಡ್ತಿದ್ದೇವೆ, ಇಂಟೆಲೆಕ್ಚುಯಲ್ ಮೀಟಿಂಗ್ ಪಾಯಿಂಟ್ ಅಂತ ಹೇಳಿದರೆ. ಇಟ್ ಈಸ್ ಜಸ್ಟ್ ಅವರಿಗೆ ಏನಂತ ಹೇಳಿದರೆ, ಹೊರತಲಾಂತು ಇರುವವರನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಬೋದು. ಜಸ್ಟ್ ಕೇವಲ ಒಂದು ಡೊನೇಷನ್ ಕೊಡುವಂಥದ್ದಲ್ಲ, ಅವರು ಬಂದಾಗ ಅವರ ಹತ್ರ ಇರುವಂಥ ಒಂದು ಎಕ್ಸ್ಪರ್ಟೈಸ್ನ ಮಕ್ಕಳಿಗೆ ಕೊಡುವ ಹಾಗೆ ನಾವು ತುಂಬ ಪ್ರಯತ್ನ ಮಾಡ್ತೇವೆ. ಓಕೆ, ಬಹುಶಃ ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂಡರ್ ದಿಸ್ ಪರ್ಟಿಕ್ಯುಲರ್ ಬ್ಯಾನರ್. ಹಳೆ ವಿದ್ಯಾರ್ಥಿಗಳು, ಒಳ್ಳೆ ಸ್ಟ್ರಾಂಗ್ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಅವರು ಹೇಳಿದರು. ಸೊ ಅವರನ್ನಾಗಿರ್ಬೋದು ಅಥವಾ ಅನುಭವ ಇರುವಂಥವ್ರು, ತಲಾಂತಿರುವವರು ಬಂದಾಗ ಅವರ ಅನುಭವಗಳನ್ನು ಸರಿಯಾಗಿ ಬಳಕಿಸ್ಕೊಳ್ಳುವಂಥದ್ದು ಬಗ್ಗೆ ಸರ್ ಹೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಕಾಲೇಜಿನ ಕೋರ್ಸಲ್ಲಿ ಸಕ್ಸಸ್ ರೇಟ್ ಅಥವಾ ಪ್ರೊಫೆಷ್ನಲ್ ಸಕ್ಸಸ್ ಅಂತ ಒಂದು ಬಂದಾಗ, ನಾನು ಆಗಲೇ ಹೇಳಿದೆ ತುಂಬ ಜನ ಇದ್ದಾರೆ, ಗ್ರ್ಯಾಟಿಟ್ಯೂಡ್ಗಳಿದೆ. ಸರ್, ಅದರ ಬಗ್ಗೆ ಒಂಚೂರು ಹೇಳೋದಾದರೆ. ಸರ್, ಅಂಕಿ ಅಂಶದಲ್ಲಿ ನಾನು ಹೇಳ್ಬೇಕಂತ ಹೇಳಿದರೆ 2500 ಮೇಲೆ ಹೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ಪಾಸ್ಔಟ್ ಆಗಿದ್ದಾರೆ 64ರಿಂದ ಇಲ್ಲಿವರೆಗೆ. ಇಲ್ಲಿವರೆಗೆ ನನಗೆ ಕೆಲಸ ಇಲ್ಲ ಅಂತ ಯಾರು ಕೂತ್ಕೊಂಡು ಬರಲಿಲ್ಲ. ಅದರ ಜೊತೆಗೆ ಪ್ರೊಫೆಷ್ನಲ್ ಸಕ್ಸಸ್ ಅನ್ನೋದು ಯಾವಾಗ ಅಂತ ಹೇಳಿದರೆ, ಅಲ್ಲಿ ನಿಂತ ನೀರಾಗಿರೋದಿಲ್ಲ, ಎಲ್ಲರೂ ಸೇರಿದವರು ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗುವಾಗ. ಈಗ 5 ವರ್ಷದಲ್ಲಿ ಒಬ್ಬ ಸ್ಟೂಡೆಂಟ್ ಹೋಗಿ ನಾನು ಮ್ಯಾನೇಜರ್ ಆಗಿ ಬಂದಿದ್ದೇನೆ ಅಂತ ಅವರೇ ಇಂಟರ್ವ್ಯೂಗೆ ಬರುವಾಗ ನಮಗೆ ಖುಷಿ ಆಗ್ತದೆ. ದಟ್ ಈಸ್ ದ ಬೆಸ್ಟ್ ರಿವಾರ್ಡ್ ಅಂತ ಹೇಳ್ಬೋದು. ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದು ಮಾಡ್ತೇವೆ. ಆದರೆ ಅದರ ಜೊತೆಗೆ ತುಂಬ ಜನ ಆಂಟ್ರಪ್ರನರ್ಸ್ ಆಗಿದ್ದಾರೆ, ಅವರದ್ದೇ ಸ್ವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ನಾನು ಹೇಳ್ಬೋದು, ನಮ್ಮದರ 98% ಮೇಲೆ ಸಕ್ಸಸ್ ರೇಟ್ ಇದೆ. ಇನ್ನು ಕೆಲವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಆದರೆ ಈಗಲೂ ಸಹ ಒಂದೇ ಹೇಳ್ತಾರೆ, ಬರುವಾಗ ಹೇಳ್ತಾರೆ, ನಾನು ಈ ಕ್ಷೇತ್ರದಲ್ಲಿ ಇಷ್ಟು ಬೆಳವಣಿಗೆ ಕಾರಣ ಏನಂತ ಹೇಳಿದರೆ ಹೆಬ್ಬಿಕ್. ಅಲ್ಲಿದ್ದೊಂದೊಂದು ಪ್ರಿಸಿಷನ್ ಆಗಲಿ, ಅಲ್ಲಿಂದೊಂದೊಂದು ಟೈಮಿಂಗ್ ಫ್ಯಾಕ್ಟರ್ಸ್ಗಳಾಗಲಿ, ಡಿಸಿಪ್ಲಿನ್ ಆಗಲಿ, ಎಲ್ಲ ನಮಗೆ ತುಂಬ ಲೈಫಲ್ಲಿ ತುಂಬ ಸಹಾಯ ಮಾಡಿದೆ. ಓಕೆ, ಸೂಪರ್. ಸರ್, ನಾನು ಮುಗಿಸುವ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು. ನನಗೆ ಈ ಸಂಸ್ಥೆಗಳಲ್ಲಿ ಈ ಥರ ಮಾತುಗಳನ್ನು ಆಡುವಾಗ ಪ್ರಶ್ನೆ ಕೇಳ್ತಾನೆ. ಇವತ್ತು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾಕೆ ಸರ್ ಉಳಿದ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಕಾಣುತ್ತದೆ, ಅಥವಾ ವೈ ಹೆಬಿಕ್ ಅಂತ ಕೇಳೋದಾದರೆ ನೀವು ಏನು ಉತ್ತರ ಹೇಳ್ತಾರೆ ಪ್ರಾಂಶುಪಾಲರಾಗಿ? ಒನ್ ವರ್ಡ್ ಆನ್ಸರ್, ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಏನಂತ ಹೇಳಿದ್ರೆ ಸ್ಕಿಲ್ಡ್ ಲೇಬರ್. ಅಲ್ಲಿ 3 ಕ್ಯಾಟಗರಿ ಇದೆ, ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್. ಇವತ್ತಿನ ದಿನದಲ್ಲಿ ಕೆಲವರು ಹೇಳ್ತಾರೆ AI ಬಂದು ಕೆಲವರ ಕೆಲಸಗಳನ್ನು ಕಡಿಮೆ ಮಾಡಿದೆ ಅಂತ ಹೇಳಿ. ಆದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಕಲಿತು ಒಂದು ಸ್ಕಿಲ್ ಇರೋರಿಗೆ ಕೆಲಸ ಇಲ್ಲ ಅನ್ನೋದಿಲ್ಲ. ಈಗ ನಮಗೆ ಎಷ್ಟು ಇದೆ ಅಂತ ಹೇಳಿದರೆ, ಈಗ ಜುಲೈ ಎಂಡಲ್ಲಿ ಎಕ್ಸಾಮ್ ಬರೆದು ಆಗಸ್ಟಲ್ಲಿ ಅವರು ಪಾಸ್ಔಟ್ ಆಗುವ ಮಕ್ಕಳಿಗೆ ಈಗಾಗಲೇ ಜೂನ್ ತಿಂಗಳಲ್ಲಿ ನಾವು 7 ಕಂಪನಿಗಳ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ರೆಡಿ ಆಗಿದೆ. ಸೂಪರ್. ಒಂದು ಯಾಕೆ ಎಬಿಕಲ್ಲಿ ಕಲಿಬೇಕಂದ್ರೆ 2 ವರ್ಷ ಆದಮೇಲೆ 3ನೇ ವರ್ಷ ಮಾಡುವಾಗ ಅವರ ವ್ಯಕ್ತಿ ವಿಕಸನ ತುಂಬ ಒಳ್ಳೆ ಆಗ್ತದೆ.
ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಈಗ ಇನ್ನೊಂದು ನಾವು ಸ್ಟಾರ್ಟ್ ಮಾಡಿದ್ದೇವೆ, ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿ, ಅದು ಮತ್ತು ಕಮ್ಯುನಿಕೇಷನ್. ಈಗ ಏನಾಗ್ತದೆ, ಮಕ್ಕಳಿಗೆ ಟೆಕ್ನಿಕಲ್ ಕಲ್ತಿರ್ತಾರೆ, ಇಂಟರ್ವ್ಯೂಗೆ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಿರ್ತಾರೆ. ಹಾಗೆ ನಾವು ಅದನ್ನು ಕಮ್ಯುನಿಕೇಷನ್ ಮತ್ತು ಇದನ್ನು ಜಸ್ಟ್ ಒಂದು ದಿನದ ಒಂದು ವರ್ಕ್ಶಾಪ್ ಅಲ್ಲ, 60 ಗಂಟೆಗಳ ಒಂದು ಮಾಡ್ಯೂಲೇ ಮಾಡಿ ಪಾಠ ಮಾಡ್ತದೆ. ಈ ರೀತಿಯ ಒಂದು ವ್ಯಾಲ್ಯೂ ಆ್ಯಡೆಡ್ ಟ್ರೈನಿಂಗ್ ಆಸ್ ಪರ್ ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಮಾಡ್ತಿರೋದ್ರಿಂದ ನೀವು ಹೆಬಿಕಿಗೆ ಬಂದರೆ ನಾವು ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಟು ಕರ್ಕೊಳ್ತೇವೆ ಸರ್. ಓಕೆ. ಒಂದು ಕಾಲ ಬಹುಶಃ ಕ್ಯಾಶುವಲ್ ಆಗಿ ಮಾತಾಡುವಂಥ ಜನ ಇರ್ತಾಯಿದ್ರು. ನಿಂಗೆ ಮಾರ್ಕ್ಸ್ ಕಡಿಮೆ ಬಂತ, ಫೇಲ್ ಆದ್ಯಾ, ಹೋಗಿ ಈ ಥರ ಟೆಕ್ನಿಕಲ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಸೇರ್ಕೋ ಅಂತ. ಆದರೆ ಇವತ್ತು ಜಗತ್ತು ಎಷ್ಟು ಬದಲಾಗಿದೆ ಅಂತ ಹೇಳಿದರೆ, ಸ್ಕಿಲ್ಗಳನ್ನು ಜಗತ್ತು ನೋಡ್ತಾ ಇರುವಂಥ ಹೊತ್ತಲ್ಲಿ AI ಅಂತ AI ಬೇಕಾದರೆ ಬರಲಿ, ನಮ್ಮಲ್ಲಿ ಕಲ್ತವ್ರಿಗೆ ಅವರ ಉದ್ಯೋಗಕ್ಕೆ ಪೆಟ್ಟು ಬರದ ಹಾಗೆ ಅವರವರ ಸ್ಕಿಲ್ಸ್ಗಳನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಭಾಳ ಧೈರ್ಯವಾಗಿ ಹೇಳುವಂಥ ಪ್ರಾಂಶುಪಾಲರ ಜೊತೆಗೆ ನಾವು ಇವತ್ತು ಹೆಬ್ಬಿಕ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಆಯಿತು. ತಮ್ಮ ಸಂಸ್ಥೆಯ ಬಗ್ಗೆ ಕನಸು ಕಣ್ಣುಗಳಿಂದ ಮಾತಾಡುವಂಥ ಪ್ರಾಂಶುಪಾಲರು ಚೇತನ್ ಸರ್ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ನಾನು ಎಣಿಸ್ತೇನೆ, ಇಷ್ಟು ಸರಳವಾಗಿ ಒಂದು ಸಂಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಆ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಬಹುಶಃ ಮಾಧ್ಯಮವನ್ನು ನೋಡಿ ನೀವು ಅದರ ಪ್ರಯೋಜನವನ್ನು ಖಂಡಿತವಾಗ್ಲೂ ಪಡಿತೀರಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಮೊದಲು ನಾನು ಇಷ್ಟು ಸರಳವಾಗಿ, ಸಂಕ್ಷಿಪ್ತವಾಗಿ, ಭಾಳ ಚಂದವಾದಂಥ ರೀತಿಯಲ್ಲಿ ತಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ಪ್ರಾಂಶುಪಾಲರಿಗೆ ಬಿಗ್ ಜೆ ಮಾಧ್ಯಮ ಮತ್ತು ನೋಡ್ತಾ ಇರೋ ಸಮಸ್ತ ವೀಕ್ಷಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಿಗ್ ಜೆ ಒಳ್ಳೆಯದಾಗಲಿ, ನಮ್ಮ ಸಮುದಾಯದ ಒಂದು ಹೆಮ್ಮೆ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ನಿಮ್ಮ ಪ್ರಾರ್ಥನೆಗಳು ಸದಾಕಾಲ ನಮ್ಮ ಜೊತೆಗೆ ಇರಲಿ. ಹೆಬಿಕ್ ಸಂಸ್ಥೆಯ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಾದರೆ, ಹೆಬಿಕ್ ಸಂಸ್ಥೆಯ ಕೋರ್ಸ್ಗಳ ಬಗ್ಗೆ ಇನ್ನೂ ತಿಳ್ಕೊಳ್ಳಿಕ್ಕೆ ಬಯಸ್ತೀರಿ ಅಂತಾದರೆ, ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಜೊತೆಗೆ ಪರಿಚಯ ಇರುವಂಥವ್ರು, ನಿಮ್ಮ ಕುಟುಂಬಸ್ಥರು ಯಾರಿಗಾಗಲಿ ಈ ಮಾಹಿತಿಯನ್ನು ತಲುಪಿಸ್ತೀರಾ ಅಂತ ನೀವು 2 ಕಾರ್ಯಗಳನ್ನು ಮಾಡಬೇಕು. ಒಂದು, ಈ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು, ಬೇರೆ ಬೇರೆಯವ್ರ ಜೊತೆ ಹಂಚಿಕೊಳ್ಬೇಕು. 2ನೇದು, ಇದರ ಬಗ್ಗೆ ಏನೇ ಮಾಹಿತಿ ಬೇಕಿದ್ರೂ ಕೂಡ ನಾವು ನಿಮಗೆ ಅದಕ್ಕೆ ಬೇಕಾದಂಥ ಅಗತ್ಯ ನಂಬರ್ಗಳನ್ನು ಕೊಡುತ್ತೇವೆ. ನೀವು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಆಗ್ಬೋದು. ಅವರು ಸದಾಕಾಲ ಮಾಹಿತಿಯನ್ನು ಕೊಡುವುದಕ್ಕೆ ಅವರು ಸಿದ್ಧರಿರ್ತಾರೆ. ನೀವು ಸಂಸ್ಥೆಗೆ ಭೇಟಿ ಕೊಡ್ತೀರಿ ಅಂತಾದರೂ ಕೂಡ ಖಂಡಿತವಾಗ್ಲೂ ಮೋಸ್ಟ್ ವೆಲ್ಕಮ್. ಅವರು ನಿಮ್ಮನ್ನು ಸಂಸ್ಥೆಗೆ ಬರಮಾಡಿಕೊಂಡು ಸಂಸ್ಥೆಯನ್ನು ತೋರಿಸಿ ಸಂಸ್ಥೆಯ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಿದ್ಧರಿರ್ತಾರೆ. ಖಂಡಿತವಾಗ್ಲೂ ಹೆಬಿಕ್ ಸಂಸ್ಥೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಒಂದು ಲೆಗೆಸಿಯನ್ನು ಉಳಿಸ್ಕೊಂಡಿದೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದೊಡ್ಡ ಪೊಸಿಷನಲ್ಲಿ ಇರುವವರು ಹೆಬಿಕ್ ಸಂಸ್ಥೆಯವರು ಅಂತ ಹೇಳಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಅದೇ ರೀತಿ ಹೆಬಿಕಲ್ಲಿ ಕಲ್ತದ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅನೇಕರು ಕೆಲಸವನ್ನು ಪಡ್ಕೊಂಡವರಿದ್ದಾರೆ. ಸೊ ಹೆಬಿಕ್ ಸಂಸ್ಥೆಗೆ ಇನ್ನೂ ಕೂಡ ಒಳ್ಳೆಯ ಆಶೀರ್ವಾದ ಸಿಗಲಿ, ಆ ಸಂಸ್ಥೆ ಇನ್ನೂ ಹೆಚ್ಚಾಗಿ ಬೆಳೀಲಿ ಎಂಬಂಥ ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಸಬ್ಜೆಕ್ಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ನಿರಂತರವಾಗಿ ಬಿಗ್ ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು.